ಸಾಧಾರಣ ಕಾಲದ 17ನೆಯ ಸೋಮವಾರ. ಮೊದಲನೆಯ ವಾಚನ ವಿಮೋಚನ ಕಾಂಡದಿಂದ ವಾಚನ. ಮೋಶೆ ಆಜ್ಞಾನುಶಾಸನಗಳಿದ್ದ ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಗೆಗಳ 2 ಪಕ್ಕಗಳಲ್ಲೂ ಅಕ್ಷರಗಳು ಬರೆದಿದ್ದವು, ಇಕ್ಕಡೆಗಳಲ್ಲೂ ಬರಹವಿತ್ತು. ಆ ಶಿಲಾಶಾಸನ ದೇವರ ಕೆಲಸವೇ ಆಗಿದ್ದವು. ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ್ದ ಅಕ್ಷರಗಳೇ ಆಗಿದ್ದವು. ಇತ್ತ ಇಸ್ರಾಯೇಲರು ಕೇಕೆ ಹಾಕುತ್ತಾ ಕೂಗಾಡುತ್ತಿದ್ದುದನ್ನು ಯೆಹೋಶುವನು ಕೇಳಿ ಮೋಶೆಗೆ, ಪಾಳೆಯದ ಕಡೆಯಿಂದ ಕಾಳಗದ ಧ್ವನಿ ಕೇಳಿಸುತ್ತಿದೆ ಎಂದು ಹೇಳಿದನು. ಅದಕ್ಕೆ ಮೋಶೆ, ನನಗೆ ಕೇಳಿಸುವುದು ವಿಜಯ ಗೀತೆಯಲ್ಲ, ಅದು ಅಪಜಯದ ಶೋಕಗೀತೆಯೂ ಅಲ್ಲ, ಕೇಳಿಸುತ್ತಿದೆ ನನಗೆ ಸಂಗೀತ ಶ್ಲೋಕ ಎಂದನು. ಮೋಶೆ ಪಾಳೆಯದ ಹತ್ತಿರಕ್ಕೆ ಬಂದು ಆ ಹೋರಿಕರುವನ್ನು ಜನರ ಕುಣಿದಾಟವನ್ನು ಕಂಡಾಗ ಕಡುಕೋಪಗೊಂಡನು. ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡಕ್ಕೆ ಬೀಸಾಡಿ ಒಡೆದು ಹಾಕಿಬಿಟ್ಟನು. ಜನರು ಮಾಡಿಸಿಕೊಂಡಿದ್ದ ಆ ಹೋರಿಕರುವನ್ನು ತೆಗೆದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಪುಡಿ ಮಾಡಿ ನೀರಿನಲ್ಲಿ ಕಲಸಿ ಇಸ್ರಾಯೇಲರಿಗೆ ಆ ನೀರನ್ನು ಕುಡಿಸಿದನು. ಅಲ್ಲದೆ ಆರೋನನನ್ನು ಉದ್ದೇಶಿಸಿ, ನೀನು ಈ ಜನರಿಂದ ಮಹಾಪಾಪವನ್ನು ಮಾಡಿಸಿರುವೆ, ಹೀಗೆ ಮಾಡಿಸಲು ಇವರು ನಿನಗೇನು ಮಾಡಿದರು ಎಂದು ವಿಚಾರಿಸಿದನು. ಅದಕ್ಕೆ ಆರೋನನು, ಒಡೆಯ, ಕೋಪಗೊಳ್ಳಬೇಡಿ, ಈ ಜನರು ಎಂಥ ಹಠಮಾರಿಗಳೆಂದು ನೀವೇ ಬಲ್ಲಿರಿ. ಅವರು ನನ್ನ ಬಳಿಗೆ ಬಂದು ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಲು ನಮಗೊಬ್ಬ ದೇವರನ್ನು ಮಾಡಿಸಿಕೊಡು. ಈಜಿಪ್ಟಿನಿಂದ ನಮ್ಮನ್ನು ಕರೆದುಕೊಂಡು ಬಂದ ಮೋಶೆ ಏನಾದನೋ ಗೊತ್ತಿಲ್ಲ ಎಂದರು. ಅದಕ್ಕೆ ನಾನು, ಯಾರಲ್ಲಿ ಚಿನ್ನದ ಒಡವೆ ಇದೆಯೋ ಅವರೆಲ್ಲರೂ ಅದನ್ನು ತೆಗೆದು ನನಗೆ ಕೊಡಬೇಕು ಎಂದೆ. ಅವರು ಹಾಗೆಯೇ ಕೊಟ್ಟರು. ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಈ ಹೋರಿಕರು ಹೊರಗೆ ಬಂತು ಎಂದನು. ಮರುದಿನ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದ್ದೀರಿ, ಆದರೂ ನಾನು ಬೆಟ್ಟ ಹತ್ತಿ ಸರ್ವೇಶ್ವರನ ಸನ್ನಿಧಿಗೆ ಹೋಗುವೆನು. ಬಹುಶಃ ನೀವು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮಾಪಣೆ ನನ್ನ ಮುಖಾಂತರ ದೊರಕಿತ್ತು ಎಂದು ಹೇಳಿದನು. ಅಂತೆಯೇ ಮೋಶೆ ಸರ್ವೇಶ್ವರನ ಬಳಿಗೆ ಮರಳಿ ಬಂದು ಅಕಟಕಟ ಚಿನ್ನದಿಂದ ದೇವರನ್ನು ಮಾಡಿಕೊಂಡು, ಈ ಜನರು ಮಹಾಪಾಪವನ್ನು ಕಟ್ಟಿಕೊಂಡಿದ್ದಾರೆ, ಆದರೂ ಕರುಣೆ ಇಟ್ಟು ಅವರ ಪಾಪವನ್ನು ಕ್ಷಮಿಸಿಬಿಡಿ. ಇಲ್ಲವಾದರೆ ನೀವು ಬರೆದಿರುವ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಸರ್ವೇಶ್ವರ, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದಾರೋ ಅವರ ಹೆಸರುಗಳನ್ನೇ ನನ್ನಲ್ಲಿರುವ ಪಟ್ಟಿಯಿಂದ ಅಳಿಸಿಬಿಡುತ್ತೇನೆ. ನೀನಾದರೂ ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ನಾಡಿಗೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆ ನಡೆಯುವನು. ಆದರೂ ನಾನು ಅವರನ್ನು ದಂಡಿಸುವ ದಿನದಂದು ಅವರ ಪಾಪಕ್ಕೆ ತಕ್ಕಂತೆ ದಂಡಿಸುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ದಯಾಪೂರಿತ, ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ಪ್ರಭು ದಯಾಪೂರಿತ, ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ಹೋರೇಬಿನಲ್ಲಿ ಮಾಡಿದರು ಬಸವನನ್ನು, ಆರಾಧಿಸಿದರು ಆ ಎರಕದ ಶಿಲೆಯನ್ನು. ಈ ಪರಿ ತೊರೆದು ಬಿಟ್ಟರು ತಮ್ಮ ಮಹಿಮಾ ದೇವರನ್ನು, ಆರಿಸಿಕೊಂಡರು ಹುಲ್ಲು ತಿನ್ನುವ ಬಸವನ ವಿಗ್ರಹವನ್ನು. ಶ್ಲೋಕ. ಪ್ರಭು ದಯಾಪೂರಿತ, ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತ ದೇವನನ್ನು, ಈಜಿಪ್ಟಿನಲ್ಲಾತ ಎಸಗಿದ ಮಹತ್ ಕಾರ್ಯಗಳನ್ನು, ಹಾಮ ನಾಡಿನಲ್ಲಿ ಮಾಡಿದ ಅದ್ಭುತಗಳನ್ನು, ಕೆಂಗಂಡಲ ಬಳಿ ನಡೆದ ಘೋರ ಕೃತ್ಯಗಳನ್ನು. ಶ್ಲೋಕ. ಪ್ರಭು ದಯಾಪೂರಿತ, ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ಎಂತಲೇ ಸಂಹರಿಸುವೆ ಎನ್ನಲು ಪ್ರಭು ಅವರನ್ನು ಆಪ್ತ ಮೋಶೆಯು ಮಧ್ಯಸ್ಥನಾಗಿ ಬಂದನು, ಸಂಹರಿಸದಂತೆ ಶಮನಗೊಳಿಸಿದನ ಕೋಪವನ್ನು. ಶ್ಲೋಕ. ಪ್ರಭು ದಯಾಪೂರಿತ, ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ. ಘೋಷಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣಶೀಲ ಹಾಗೂ ಸಾತ್ವಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವವರು. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಇನ್ನೊಂದು ಸಾಮತೆಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ. ಈ ಕಾಳನ್ನು ತೆಗೆದುಕೊಂಡು ಹೋಗಿ ರೈತ ತನ್ನ ಹೊಲದಲ್ಲಿ ಬಿತ್ತಿದ. ಕಾಳುಗಳಲ್ಲಿ ಅತಿ ಸಣ್ಣದಾದ ಇದನ್ನು ಬಿತ್ತಿದಾಗ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆದು ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಇದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸಿಸುತ್ತವೆ. ಯೇಸು ಮತ್ತೊಂದು ಸಾಮತೆಯನ್ನು ಜನರಿಗೆ ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಹುದುಗೆಬ್ಬಿಸುವ ಹುಳಿಯನ್ನು ಹೋಲುತ್ತದೆ. ಅದನ್ನು ಒಬ್ಬಾಕೆ ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿದಳು. ಆ ಹಿಟ್ಟೆಲ್ಲ ಹುಳಿಯಾಯಿತು. ಇದೆಲ್ಲವನ್ನು ಯೇಸು ಜನರಿಗೆ ಸಾಮತಿಗಳ ರೂಪದಲ್ಲಿ ಹೇಳಿದರು. ಸಾಮತಿಗಳಿಲ್ಲದೆ ಅವರಿಗೆ ಏನನ್ನೂ ಬೋಧಿಸಲಿಲ್ಲ. ಸಾಮತಿಗಳಲ್ಲೇ ಬೋಧಿಸುವೆನು. ಲೋಕಾದಿಯಿಂದ ರಹಸ್ಯವಾದವುಗಳನ್ನು ಬಯಲುಗೊಳಿಸುವೆನು ಎಂದು ದೇವರು ಪ್ರವಾದಿಯ ಮುಖಾಂತರ ತಿಳಿಸಿದ್ದ ಪ್ರವಚನವನ್ನು ಯೇಸು ಹೀಗೆ ನೆರವೇರಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಭಕ್ತರೇ, ಹೋಗೋಣ ಭವ್ಯ ಕಲ್ವಾರಿಗೆ, ದಿವ್ಯ ದೇವ ಪ್ರೇಮವ ತೋರ್ವ ಪುಣ್ಯ ತಾಣಕ್ಕೆ. ಬನ್ನಿರಿ ಭಕ್ತರೇ, ಹೋಗೋಣ ಭವ್ಯ ಕಲ್ವಾರಿಗೆ, ದಿವ್ಯ ದೇವ ಪ್ರೇಮವ ತೋರ್ವ ಪುಣ್ಯ ತಾಣಕ್ಕೆ. ಬನ್ನಿರಿ ಭಕ್ತರೇ, ಬನ್ನಿರಿ ಭಕ್ತರೇ. ಕಾಣುವಿರಲ್ಲಿ ಪ್ರೇಮದ ರೂಪ, ಪಾಪದೆ ನಮ್ಮ ನಲುಗಿದ ದೇಹ. ಕಾಣುವಿರಲ್ಲಿ ಪ್ರೇಮದ ರೂಪ, ಪಾಪದೆ ನಮ್ಮ ನಲುಗಿದ ದೇಹ. ನೋವ ನಮ್ಮ ಹೊತ್ತು ಕ್ರಿಸ್ತ ಕ್ಷಮಿತ ನಮ್ಮ ಚಾಚಿ ಹಸ್ತ ತೂಗುತ್ತಿರುವ ಶಿಲುಬೆಯಲ್ಲಿ. ಬನ್ನಿರಿ ಭಕ್ತರೇ, ಹೋಗೋಣ ಭವ್ಯ ಕಲ್ವಾರಿಗೆ, ದಿವ್ಯ ದೇವ ಪ್ರೇಮವ ತೋರ್ವ ಪುಣ್ಯ ತಾಣಕ್ಕೆ. ಬನ್ನಿರಿ ಭಕ್ತರೇ, ಬನ್ನಿರಿ ಭಕ್ತರೇ. ಮುಳ್ಳಿನ ಮುಕುಟ ಧರಿಸಿದ ಶಿರವು ತುಂಬಿಹುದಿಂದು ರಕ್ತದ ಮಡುವು. ಮುಳ್ಳಿನ ಮುಕುಟ ಧರಿಸಿದ ಶಿರವು ತುಂಬಿಹುದಿಂದು ರಕ್ತದ ಮಡುವು. ಜಗದಿ ನಡೆಸೆ ಪಿತನ ಚಿತ್ತ ಕ್ರೂಜ ಮೇಲೆ ಸಹಿಸಿ ಕಷ್ಟ ನರಳುತ್ತ
ಪಡುತ್ತಿರುವ ನೋವಿನಲ್ಲಿ ಬನ್ನಿರಿ ಭಕ್ತರೇ, ಹೋಗೋಣ ಭವ್ಯ ಕಲ್ವಾರಿಗೆ, ದಿವ್ಯ ದೇವ ಪ್ರೇಮವ ತೋರ್ವ ಪುಣ್ಯ ತಾಣಕ್ಕೆ. ಬನ್ನಿರಿ ಭಕ್ತರೇ, ಹೋಗೋಣ ಭವ್ಯ ಕಲ್ವಾರಿಗೆ, ದಿವ್ಯ ದೇವ ಪ್ರೇಮವ ತೋರ್ವ ಪುಣ್ಯ ತಾಣಕ್ಕೆ. ಬನ್ನಿರಿ ಭಕ್ತರೇ, ಬನ್ನಿ